ಬಳ್ಳಾರಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬಳ್ಳಾರಿ ನಗರದಲ್ಲಿಂದು ಮತದಾನದ ಮಹತ್ವ ಕುರಿತು ಮತದಾರರಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಜಾಥಾಕ್ಕೆ ಜಿಲ್ಲಾ ಚುನಾವಣಾ ರಾಯಭಾರಿ ಕ್ರೀಡಾಪಟು ನಂದಿನಿ ಅಗಸರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ, ಸ್ವೀಪ್ ಸಮಿತಿ ಅಧ್ಯಕ್ಷ ರಾಹುಲ್ ಶರಣಪ್ಪ ಸಂಕನೂರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾಥಾ ಆರಂಭಕ್ಕೂ ಮುನ್ನ ಮತದಾರರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಚುನಾವಣಾ ಪರ್ವ ತಮ್ಮ ಸರ್ಕಾರಕ್ಕಾಗಿ ದೂರದರ್ಶನದೊಂದಿಗೆ ಜಾಥಾದಲ್ಲಿ ಪಾಲ್ಗೊಂಡ ಕಪ್ಪಗಲ್ಲು ಆಚಾರ್, ಉತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಮೂಲಕ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಎಂದರು. ತಮ್ಮ ಸರ್ಕಾರಕ್ಕಾಗಿ ಪ್ರತಿಯೊಬ್ಬರು ಕೂಡ ಮತದಾನ ಕಡ್ಡಾಯವಾಗಿ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮತದಾನ ಮಾಡೋದ್ರ ಮೂಲಕ ಸಂಭ್ರಮದ ಒಂದು ಮತದಾನ ಜಾಗೃತಿ ಕಾರ್ಯವನ್ನು ಮಾಡೋಣ. ಅದರಿಂದ ಪ್ರತಿಯೊಬ್ಬರು ಕೂಡ ಸಿದ್ದರಾಮಪ್ಪ ಗಡಾದ, ಜನರ ನೋವುಗಳಿಗೆ ಸ್ಪಂದಿಸುವ ಸೂಕ್ತ ವ್ಯಕ್ತಿಗೆ ಮತದಾನ ಮಾಡಿ ನಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡುವುದು ಪ್ರತಿಯೊಬ್ಬರ ಹೊಣೆ ಎಂದರು. ಸಾರ್ವತ್ರಿಕ ಚುನಾವಣೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ನಮ್ಮ ಭಾರತದ ಸಂವಿಧಾನ ಕೊಟ್ಟಿರುವ ಅತ್ಯಂತ ಮಹತ್ವದ ಒಂದು ಹಕ್ಕು ಅಂದರೆ ಮತದಾನ ಹಕ್ಕು. ಆ ಮತದಾನ ಹಕ್ಕನ್ನು ನಾವು ಕಡ್ಡಾಯವಾಗಿ ಚಲಾಯಿಸಬೇಕು. ಒಂದು ಸದೃಢ ದೇಶದ ಭಾರತದ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬ ನಾಗರಿಕನ ಮಹತ್ವದ ಒಂದು ಕರ್ತವ್ಯ ಅಂದರೆ ಅವರು ಮತ ಚಲಾಯಿಸೋದು. ಇವತ್ತು ಏರಿಸ್ವಾಮಿ, ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು ಎಂದರು. ರಚನೆ ಆಗಬೇಕಾದ್ರೆ ಜನರ ಮತ ಬೇಕಾಗಿದೆ. ಅದಕ್ಕಾಗಿ ಇವತ್ತು ಸುಭದ್ರ ಸರ್ಕಾರ ಆಗಬೇಕು, ಸುಸ್ಥಿರ ಸರ್ಕಾರ ಆಗಬೇಕು. ಎಲ್ಲ ಜನಗಳು ಸುರಕ್ಷಿತವಾಗಿರ್ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ವೋಟ್ ಮಾಡಬೇಕು. ಅದಕ್ಕಾಗಿ ನಾನು ಕೂಡ ತಪ್ಪದೆ ಚುನಾವಣೆಯಲ್ಲಿ ಮತದಾನವನ್ನು ಮಾಡುತ್ತೇನೆ. ನೀವು ಕೂಡ ಎಲ್ಲರೂ ಕೂಡ ಮತದಾನ ಮಾಡಿ. ಎಲ್ಲರೂ ಶಿಕ್ಷಕ ಎಸ್ಕೆಆರ್ ಜಿಲಾನ್ ಭಾಷಾ, ಪ್ರತಿ ವರ್ಷ ಹಬ್ಬಗಳು ಬರುತ್ತವೆ, ಆದರೆ 5 ವರ್ಷಕ್ಕೆ ಬರುವ ಚುನಾವಣಾ ಹಬ್ಬದಲ್ಲಿ ತಪ್ಪದೆ ಪಾಲ್ಗೊಳ್ಳಿ ಎಂದು ತಿಳಿಸಿದರು. ಆ ಹಕ್ಕನ್ನು ನೀವು ಉಪಯೋಗಿಸಬೇಕು. ಬಿಸಿಲಿದಂತ ಅನ್ಕೋಬೇಡ್ರಿ, ಅಲ್ಲಿ ಒಳ್ಳೆ ನೀರ ವಸತಿ ಕೂಡ ಇದೆ ನಿಮ್ಗೆಲ್ಲರಿಗೆ. ನಮ್ಮ ಮತವನ್ನು ನಾವೆಲ್ಲರೂ ಖಂಡಿತವನ್ನು ನಾವು ಉಪಯೋಗಿಸ್ಕೋಬೇಕು. ಇವಾಗೆಲ್ಲ ಯುವಕರೇ ಬರಬೇಕು, ಅವರು ಮುಂದಿದ್ರೆ ನಾವೆಲ್ಲ ಹಿಂದೆ ಇರ್ತೀವಿ. ದಯವಿಟ್ಟು ಎಲ್ಲರೂ 7 ತಾರೀಕು ಬನ್ನಿ, ನಿಮ್ಮ ವೋಟನ್ನು ನೀವು ಉಪಯೋಗಿಸಿಕೊಡಿ. ಪ್ರಶಾಂತ್ ಕುಮಾರ್ ಮಿಶ್ರಾ, ದೇಶದ ಚುನಾವಣಾ ಪರ್ವದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಕರೆ ನೀಡುವುದು ಜಾಥಾದ ಮುಖ್ಯ ಗುರಿ ಎಂದರು. ಗುರುತಿಸಿದ್ವಿ. ನಿಮಗೆ ಹೇಳಬೇಕಾದ್ರೆ ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 60,000ಕ್ಕಿಂತ ಜಾಸ್ತಿ 18-19 ತುಂಬುವವರು ವೋಟರ್ಸ್ ಇದ್ದಾರೆ. ಸೊ ಈಗಾಗಲೇ ಹೇಳಿದಾಗೆ ಎಲ್ಲರೂ ಈ ಒಂದು ದೇಶದ ಪರ್ವದಲ್ಲಿ ನಾವು ಎಲ್ಲರೂ ಭಾಗಿಯಾಗಬೇಕು. ಯಾವುದೇ ಕಾರಣಕ್ಕೂ ಆ ದಿನವನ್ನು ನಾವು ನಮ್ಮ ಮತವನ್ನು ಚಲಾಯಿಸ ಬಿಡಬಾರದು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಂಡು